ಏನ್ ನಿನ್ನ ಹೆಸರು? ಗಾರ್ಲಿಂಗ ಅಂತ ಹೇಳಿ. ಗಾಜಲಿಂಗ. ಗಾರ್ಲಿಂಗ. ಲಿಂಗ ಎಲ್ಲಿ? ಮನೇಲಿ ಇಟ್ಟಿದ್ಯಾ? ಲಿಂಗನ ಮನೇಲಿ ಇಟ್ಬಿಟ್ಟವನಂತೆ. ಆಯ್ತು, ಮದುವೆ ಆಗೈತಾ? ಯಾಕೆ? ಸುಮ್ನೆ ಸಂಸಾರ ಮಾಡಕ್ಕಲ್ವಾ? ಸುಮ್ನೆ ಆಗಿದ್ಯಾ? ಆಮೇಲೆ ಸುಮ್ನೆ ಸಾಕಾಯ್ತು ನಿಲ್ಗಿಲ್ಸ್ಬಿಟ್ರೆ ನೀನು ನೋಡೋಣ ಮುಂದೆ ಹಂಗೆಲ್ಲ ಮಾಡ್ಬೇಡ. ಬೇಜಾರ್ ಬಂದಾಗ ನಿಲ್ಸ್ಬೇಡ. ಓಕೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಯಾಕೆ? ಮಕ್ಕಳು ಒಬ್ರೇನಾ? ಓಕೆ ಓಕೆ. ಈಗ ಪ್ರಧಾನ ಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ. ಯಾಕೆ? ಬಿಜೆಪಿ ಯಾಕಮ್ಮ ಬೇಡ? ಬಿಜೆಪಿ ನಮಗೆ ಮೊದಲಿಂದ ಇಷ್ಟ ಇಲ್ಲ. ನಿಮ್ ಮೊದಲಿಂದ ಇಷ್ಟ ಇಲ್ವಾ? ಓ ಮೈ ಗಾಡ್, ಬಿಜೆಪಿ ಮೊದಲಿಂದ ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಇಷ್ಟ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರು ಇಷ್ಟ ಆಗ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು ನಮಗೆ ಗೊತ್ತಿಲ್ಲ. ನಮ್ಗೆ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಆಗಲ್ಲ? ಅವ್ರು ಏನೇ ಮಾಡ್ರು ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಓ ಶ್ರೀರಾಮನ್ ಗೆಲ್ಬೇಕು ತುಕಾರಾಮ್ ಅವರು? ತುಕಾರಾಮ್. ಯಾಕೆ? ನಮ್ ಕಾಂಗ್ರೆಸ್ ಬರ್ತೀವಿ ನಾವು. ಕಾಂಗ್ರೆಸ್ ಪಾರ್ಟಿ ಅವೆಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ ಆಗ್ತೀರಾ? ಕಾಂಗ್ರೆಸ್ ಆಗ್ತೀವಿ. ಅಣ್ಣ ಹೇಳ್ತಾರೆ. ಇದು ಲಿಂಗಣ್ಣ ಅವ್ರು ಹೇಳ್ತಾ ಇರೋದು. ಲಿಂಗಣ್ಣ ಸರಿ ಬಿಡೋಣ. ಸೊ ಬನ್ನಿ ಇನ್ನಷ್ಟು ಜನ ಮಾತಾಡ್ಸೋಣ, ಅವ್ರನ್ನ ಕೇಳಮ್ಮ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಮೋಹನ್ ಸರ್. ಮೋಹನ. ಏನ್ ಮಾಡ್ಕೊಂಡಿದ್ದೆ ಮೋಹನ? ನಾವು ಹೋಟ್ಲು ಮಾಡಕತ್ತೀವಿ. ಹೋಟ್ಲು ಮಾಡಕ್ ಹೋದ್ಯಾ? ವೆಜ್ ನಾನ್ ವೆಜ್? ನಾನ್ ವೆಜ್. ನಾನ್ ವೆಜ್ ತಿಂತೀಯ ನೀನು? ಇಷ್ಟ ನನಗೆ. ಇಷ್ಟ. ಮದುವೆ ಆಗೈತಾ? ಏನಕ್ಕೆ? ಇಬ್ಬರು ಮಕ್ಕಳು. ಅಲ್ಲ ಏನಕ್ಕೆ ಮದುವೆ ಆಗಿದ್ಯಾ? ಮದುವೆ ಆಗಲಿದ್ರೆ ಮುಂದೆ ಜೀವನ ಮಾಡಕ್ ಮದುವೆನೇ ಆಗ್ಬೇಕಾ? 2 ಮಕ್ಕಳು. ಓಕೆ. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀಯಾ? ಮಾಮೂಲು ಮಾಡ್ತೀವಿ. ಯಾರು ಗೆಲ್ಬೇಕು? ಯಾರಾದ್ರೂ ಕೇಳಿ ಒಳ್ಳೇದಾಗಬೇಕು. ಅದೇ ಒಳ್ಳೆಯವ್ರು ಯಾರು? ಒಳ್ಳೆಯವರು. ಬಿಜೆಪಿನೇ ಕಾಂಗ್ರೆಸ್? ಎಲ್ಲರೂ ಇಬ್ಬರು ಒಳ್ಳೆಯವರು. ಪ್ರಧಾನ ಮಂತ್ರಿ ಯಾರಾಗಬೇಕು? ಪ್ರಧಾನ ಮಂತ್ರಿ. ಪ್ರೈಮ್ ಮಿನಿಸ್ಟರ್ ಮೋದಿ ಆಗ್ಬೇಕಾ? ವೆರಿ ಗುಡ್. ಯಾಕೆ? ಅವರು ಒಳ್ಳೇದು ಮಾಡಿದ್ದಾರೆ. ಒಳ್ಳೇದು ಮಾಡೋರ ಮೋದಿ. ನಿಮ್ಮ ಹೆಸರು ಏನಣ್ಣ? ಪ್ರಸಾದ್ ರೆಡ್ಡಿ. ಪ್ರಸಾದ. ಪ್ರಧಾನ ಮಂತ್ರಿ ಯಾರಾಗಬೇಕು? ನಮ್ಗೆ ರಾಜಕೀಯ ನಮ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ನೀ ಅವಶ್ಯಕತೆ ಇಲ್ದ್ರೆ ನಾನು ಬಿಡಲ್ಲ. ರಾಜಕೀಯ ಅದು ಇರೋದೇ ಬರ್ತದೆ ಹೋಗ್ತಾನೆ ಇರ್ತದೆ. ಪ್ರೈಮ್ ಮಿನಿಸ್ಟರ್ ಮಿನಿಸ್ಟರ್ ಎದಕ್ ಬರ್ತಾವ? ಮಿನಿಸ್ಟರ್ ಆಗಿ ಅವನು ಮಿನಿಸ್ಟರ್ ಇವನು ಮಿನಿಸ್ಟರ್ ಅವ್ನು ತಂದುಕೊಂಡು 90 ಅವ್ನು ಬರ್ತಾನೆ ಎಲೆಕ್ಷನ್ 90 ಕೊಡ್ತಾನೆ, ಗೆಲ್ಲಿತಾನೆ ಹೋಗ್ತಾನ ಅಂತ. ಏನ್ ನಿಮ್ಮ ಹೆಸರು? ವೇಣುಗೋಪಾಲ್. ವೇಣುಗೋಪಾಲ. ಏನ್ ಮಾಡ್ಕೊಂಡಿದ್ರೆ ಗೋಪಾಲಣ್ಣ? ಸರ್ ನಾವು ಬಿಸ್ನೆಸ್ ಮಾಡ್ತೀವಿ. ಏನ್ ಬಿಸ್ನೆಸ್? ಚಿಲ್ಲಿ ಬಿಸ್ನೆಸ್. ಚಿಲ್ಲಿ. ಓ ಖಾರ. ಹಾಂ ಸರ್. ಓಹೋ. ಮದುವೆ ಆಗೈತಾ? ಆಗಿದೆ ಸರ್. ಯಾಕೆ? ಮದುವೆ ಆಗಿದೆ ಸರ್. ಆಗಿದೆಯಾ? ಮಕ್ಕಳು? ಇಬ್ಬರು ಸರ್. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಪ್ರಧಾನ ಮಂತ್ರಿ ಯಾರಾಗಬೇಕು? ಮೋದಿ. ಯಾಕೆ? ನಮಗೆ ಅವ್ರ ಮೇಲೆ ಅಭಿಮಾನ ಸರ್. ಅವ್ರ ಮೇಲೆ ಅಭಿಮಾನ ಇಷ್ಟ ಸರ್ ನಮಗೆ. ಬಳ್ಳಾರಿಲಿ ಯಾರು ಗೆಲ್ಬೇಕೀಗ? ಶ್ರೀರಾಮುಲು ಬಾಸ್. ಶ್ರೀರಾಮುಲು ಸರ್. ಶ್ರೀರಾಮುಲು ಬಾಸ್. ಓಕೆ. ಕಾಂಗ್ರೆಸ್ ಆಗ್ಬೇಡ? ಕಾಂಗ್ರೆಸ್ ಆಗ್ಬೇಡ. ನಮ್ಗೆ ಶ್ರೀರಾಮುಲು ಸರ್ ಮೇಲೆ ಅಭಿಮಾನ ಸರ್. ಅವ್ರು ಫ್ರೀ ಬಸ್ ಎಲ್ಲ ಕೊಟ್ಟವ್ರಲ್ಲ ಕಾಂಗ್ರೆಸ್ ಎಲ್ಲ? ಕೊಟ್ಟಿದ್ದಾರೆ ಸರ್. ನಮಗೆ ಶ್ರೀರಾಮುಲು ಸರ್ ಮೇಲೆ ಇಷ್ಟ ಸರ್. ಶ್ರೀರಾಮುಲು ಮೇಲೆ ಇಷ್ಟ. ಓಕೆ. ಹೌದಾ? ನಿಮ್ದು ಅಂಗಡಿ ಇದು? ಏನ್ ನಿಮ್ಮ ಹೆಸರು? ಸರ್ ಲೋಕೇಶ್ ಅಂತ. ಲೋಕೇಶ್. ಏನ್ ಮಾಡ್ಕೊಂಡಿದ್ದೀರಾ? ಇದೇ ಕಿರಾಣಿ ಶಾಪ್. ಹಿಂಗ್ ತಿರ್ಕಳಿ. ಕಿರಾಣಿ ಶಾಪ್. ಅಂಗಡಿನಾ? ಹೌದು ಸರ್. ಓಕೆ. ಬಹಳ ಖುಷಿ ಆಯ್ತು. ಮದುವೆ ಆಗೈತಾ? ಆಗಿದೆ ಸರ್. ಓಕೆ. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಹೌದು ಸರ್. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಸರ್ ಮೋದಿ. ಯಾಕೆ? ಯಾಕೆಂದ್ರೆ ದೇಶದ ಬಗ್ಗೆ ಕಾಯೋದು, ಆಮೇಲೆ ಒಳ್ಳೆ ಗುಡ್ ಡಿಸಿಷನ್, ಒಳ್ಳೆ 4 ಜನಕ್ಕೆ ಒಳ್ಳೇದಾಗ್ತಾ ಇದೆ. ಕಾಂಗ್ರೆಸ್ ಆಗ್ಬೇಡ? ಅವರು ಸ್ವಾರ್ಥ ರಾಜಕಾರಣಿ, ಕುಟುಂಬ ರಾಜಕಾರಣಿ ಒಂದಿದೆ. ಓಕೆ. ಬಳ್ಳಾರಿಲಿ ಯಾರು ಗೆಲ್ಬೇಕು? ಸರ್ ಬಳ್ಳಾರಿ ಒಳಗೆ ಕ್ಯಾಂಡಿಡೇಟ್ ನೋಡಿ ಯಾರು ನಾವು ವೋಟ್ ಮಾಡಲ್ಲ, ಬಟ್ ಮೇಲ್ಗಡೆ ಮೋದಿ ನೋಡಿ ವೋಟ್ ಹಾಕ್ತೀವಿ. ಮೇಲ್ಗಡೆ ಎಲ್ಲಿ ಕಾಣಿಸ್ತಾ ಇಲ್ಲ ಮೋದಿ ಅಣ್ಣ? ಎಲ್ಲಿ ಮೇಲ್ಗಡೆ ಮೋದಿ ಅಣ್ಣ? ಈಗ ಮೇಲ್ಗಡೆ ಅಂದ್ರೆ ಸರ್ ಇಂಡಿಯಾ ಮೇಲ್ಗಡೆ ಅಂದ್ರೆ ಡೆಲ್ಲಿ ಸರ್ ಪಾರ್ಲಿಮೆಂಟ್ ನೋಡಿ ಮೋದಿ ಕಾಣಿಸ್ತಾ ಇಲ್ವಲ್ಲ? ಈಗ ನೆಕ್ಸ್ಟ್ ವೋಟ್ ಹಾಕಿದ್ರೆ ಕಾಣುತ್ತಾನೆ. ಓ ಹಂಗ? ನೀವು ಮೇಲ್ಗಡೆ ನೋಡಿ ವೋಟ್ ಹಾಕ್ತೀನಿ ಅಂದ್ರೆ ಮೇಲ್ಗಡೆ ಏನು ಕಾಣಿಸ್ತಾ ಇಲ್ಲ ನಂಗೆ. ಅಣ್ಣ ಬಾರಣ ಇಲ್ಲಿ. ಏನಣ್ಣ ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್. ಏನ್ ಮಾಡ್ಕೊಂಡಿದ್ದೀರಾ? ನೀ ಏನ್ ಮಾಡ್ಕೊಂಡಿದ್ಯ ಅಂತಲೇ ಯೋಚನೆ ಮಾಡ್ತಾ ಇದ್ಯಲ್ಲಪ್ಪ. ಹಿಂಗಾದ್ರೆ ಹೆಂಗಪ್ಪ? ನಿನ್ನ ಏನ್ ಮಾಡ್ಕೊಂಡಿದ್ಯಣ್ಣ? JSW. ಮದುವೆ ಆಗೈತಾ? ಮಕ್ಕಳು ಎಷ್ಟು? 2. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಸರ್ ಮಾಡ್ತೀವಿ. ಯಾರು ಗೆಲ್ಬೇಕು? ಶ್ರೀರಾಮುಲು. ಪ್ರಧಾನ ಮಂತ್ರಿ ಯಾರಾಗಬೇಕು? ಮೋದಿ. ನೀನ್ ಯಾಕೆ ಬೇಡ? ನೀನ್ ಯಾಕೆ ಆಗ್ಬಾರ್ದು? ಕಾಂಗ್ರೆಸ್ ಆಗ್ಬೇಡ? ಕಾಂಗ್ರೆಸ್. ಕಾಂಗ್ರೆಸ್ಗೆ ಇಷ್ಟು ದಿವಸ 70 ವರ್ಷ ಆಡಳಿತ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಈ ದೇಶ ನೋಡಿ ಯಾವ ತರ ಇದೆ, ಈಗ ಯಾವ ತರ ಇದೆ, ಮೊದಲು ಹಳೇದ ಯಾವ ತರ ಇದೆ, ಈಗ ಡಿಫ್ರೆನ್ಸ್ ಈಗ ಯಾವ ತರ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? 28 ಗೆಲ್ಲಬೇಕು. 28 ಗೆಲ್ಬೇಕಾ? ಹಂಗಾರೆ ಕಾಂಗ್ರೆಸ್ 0. ಏನ್ ನಿಮ್ಮ ಹೆಸರು? ರಾಮಾಂಜನೇಯುಲು. ಶ್ರೀರಾಮಾಂಜನೇಯ ಯುದ್ಧ. ರಾಮ. ಶ್ರೀರಾಮ. ಕಾಡಿಗೆ ಯಾವಾಗ ಹೋಗಿದ್ಯಾ? ಅಣ್ಣ ನಿನ್ನ ಹೆಸರು ರಾಮ ತಾನೆ? ಲೈಫಲ್ಲಿ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಬೇಡ. ಯಾಕೆಂದ್ರೆ ಅಪ್ಪನ ಮಾತು ಕೇಳಿ ರಾಮ 14 ವರ್ಷ ವನವಾಸಕ್ಕೆ ಹೋಗಿದ್ದು. ಹೌದ್ ತಾನೆ? ಅದಕ್ಕೆ ನಿನ್ ಹಂಗಂದ್ರೆ ಸುಮ್ಮನೆ ಹೇಳಿದ್ರು ಕೇಳೋದಿಲ್ಬೇಡ ಪಾಪ. ಕೇಳಿ ಏನ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ತಂದೆ ತಾಯಿ ಆದ್ಮೇಲೆ ಬೇರೆ ಎಲ್ಲರೂ. ಜಾಣ.
ಏನ್ ಮಾಡ್ಕೊಂಡಿದ್ದೀರಣ್ಣ? ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಎಷ್ಟು ವರ್ಷದಿಂದ? ಒಂದು 8 ವರ್ಷ. 8 ವರ್ಷ ಆಯ್ತಾ PUC ಪಾಸ್ ಮಾಡಿ? ಪಾಸ್ ಮಾಡ್ರ ಇಲ್ವಾ? ಇಲ್ಲ, ಫೇಲ್. ತಲೆ ಕೆಡ್ಸ್ಕೊಬೇಡ, ಅಣ್ಣವ್ರು 3ನೇ ಕ್ಲಾಸು, ನೀವು PUC ಓದಿದ್ದಾನೆ, ಗ್ರೇಟ್. ಹೌದು. ಈಗ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೇ ಮಾಡಲ್ವಾ? ಮಾಡ್ತೇನೆ. ಯಾರು ಗೆಲ್ಬೇಕು? ಮೋದಿ. ಯಾಕೆ? ಈಗ ಮನೆ ದೊಡ್ಡ ಯಜಮಾನ ಅಂದ್ರೆ ಯಾರು? ನಿಮ್ಮಲ್ಲ ತುಕ ದೇಶಕ್ಕೆ? ನಮ್ಮ ಮನೆಗೆ ನಮ್ಮ ತಂದೆ. ನಿಮ್ಮಪ್ಪ. ದೇಶಕ್ಕೆ ಪ್ರಧಾನ ಮಂತ್ರಿ, ಪ್ರೆಸಿಡೆಂಟು ಎಲ್ಲ. ನೀನ್ ಅಂದಲ್ಲ ಮೇಲೆ ಮೇಲೆ ಅಂತ ತೋರಿಸಿ. ನಾನಲ್ಲ ಅವ್ರು ಹೇಳಿದ್ದು ಮ್ಯಾಕಿರೋದು. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ ಮೇಲೆ ಅಂತ ಹೇಳಿದಲ್ಲ, ಅವ್ರ ಮೇಲೆ ಕುಂದಿರ್ತಾರೆ ಅಂತ ಹೇಳಿ ಪ್ರಧಾನ ಮಂತ್ರಿ ಅಂತ ಹೇಳ್ತಾ ಇದಾರೆ. ಈಗ CM ಸಿದ್ದರಾಮಯ್ಯ ಅವರು ಸ್ಟೆಪ್ 2 ಬೇಡ ನಿಮ್ಗೀಗ? ಸ್ಟೆಪ್ 2 ಬೇಡ, ಸ್ಟೆಪ್ 1 ಬೇಕಾ? ಸ್ಟೆಪ್ 1 ಬೇಕು. ಓಕೆ. ಅಣ್ಣ ಸ್ಟೆಪ್ಸ್ ಎಲ್ಲ ಲೆಕ್ಕ ಹಾಕಬಿಟ್ಟಾರೆ. ಒಟ್ಟು ಸ್ಟೆಪ್ಸ್ ಎಲ್ಲ ಅಂದ್ರೆ ಪ್ರಥಮ್ ಸಾರ್ ಅವ್ರು ಏನಂದ್ರು ಮೇಲೆ 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 ಅಂದ್ರಲ್ಲ, ಅದಕ್ಕೋಸ್ಕರ. ಅವ್ರೇನು ಮ್ಯಾಲೆ ಇರೋರು ನೋಡ್ಕೊಂಡು ಹೊಂಟಾಗ್ತಿದ್ರು, ಮೇಲೆ ಯಾರು ಇಲ್ಲ ನೋಡಿದೆ ಅದಕ್ಕೆ. ಸೊ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಔಟ್ ಆಫ್ ಔಟ್. ಏನಮ್ಮ ಕಾಂಗ್ರೆಸ್ 22 ಕ್ಷೇತ್ರ ಇಲ್ಲ. ಇಲ್ಲ. ಏನ್ ಗುರು ಇವರು? ಅಣ್ಣ ಕಾಂಗ್ರೆಸ್ ಒಂದಿಲ್ಲಲ್ವಾ? ಏನ್ ನಿಮ್ಮ ಹೆಸರು? ಸತೀಶ್ ಅಂತ ಹೇಳಿ ಸರ್. ಏನ್ ಮಾಡ್ಕೊಂಡಿರೋದು? ನಾವು ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ಪ್ರಧಾನ ಮಂತ್ರಿ ಯಾರು ಬೇಕು? ನರೇಂದ್ರ ಮೋದಿ ಆಗ್ಬೇಕು ಸರ್. ಇವರು ಓಕೆ. ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಏನ್ ಸರ್? ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಅಷ್ಟು ಗೆಲ್ಲುತ್ತೆ ಸರ್. ಕಾಂಗ್ರೆಸ್ ಬರಲ್ಲ ಈ ಸರ್. ಬರಲ್ಲ. ಯಾಕೆ? ಫ್ರೀ ಬಸ್ ಎಲ್ಲ ಕೊಟ್ಟವ್ರಲ್ಲ ಎಲ್ಲ ಲೇಡೀಸ್ ಕೊಟ್ಟಿದ್ದಾರೆ ಸರ್, ಬಾಯ್ಸ್ ಏನಿಲ್ಲ. ನೀವು ಗಂಡ್ಸಾಗಿರದೆ ಪ್ರಾಬ್ಲಮ್. ಅವ್ರು ಗಂಡಸರು ಕೊಡಲ್ಲ, ಹೆಂಗಸರು. ಈಗ DK ಶಿವಕುಮಾರ್ ಅವ್ರು ಹೇಳುವ, ನಾವು ಗಂಡಸ್ರನ್ನ ನಂಬಲ್ಲ, ಹೆಂಗಸರಿಗೆ ಮಾತ್ರ ಕೊಡ್ತೀವಿ ಅಂತ. ಓಕೆ. ಬಳ್ಳಾರಿಲಿ ಯಾರು ಗೆಲ್ತಾರೆ? ಏನ್ ಸರ್? ಸಾರಿ, ಬಳ್ಳಾರಿಲಿ ಯಾರು ಗೆಲ್ಬಹುದು? ಬಿಜೆಪಿ ಗೆಲ್ಬೋದು ಸರ್. ಯಾರು? ಶ್ರೀರಾಮುಲು ಅವ್ರು ಗೆಲ್ತಾರೆ? ತುಕಾರಾಮ್ ಗೆಲ್ಲಲ್ಲ? ಗೆಲ್ಲಲ್ಲ ಸರ್. ಯಾಕೆ ಅಂತಂದ್ರೆ ಈಗ ಕಾಂಗ್ರೆಸ್ ಅಭಿವೃದ್ಧಿ ಯಾವ ತರ ಮಾಡಿದೆ ಅಂತ ಎಲ್ಲ ನೋಡಿದ್ರ ಸರ್ ಜನರು. ನೆಕ್ಸ್ಟ್ ಬಿಜೆಪಿ MP ಸೆಲೆಕ್ಷನ್ ಮಾಡಿ ಕೊಡ್ತಾರೆ ಸರ್. ಹಂಗೆ. ಇದು ಅಣ್ಣ ಹೇಳಂತ ಮಾತು. ಬಳ್ಳಾರಿಯ ನಮ್ಮ ಸ್ನೇಹಿತರ ಜೊತೆಗಿದ್ವಿ. ಇಲ್ಲಿ ಏನು ಅಂದ್ರೆ ನಮ್ಮ ಬಲಗಡೆ ಎಲ್ಲರೂ ಇದ್ದಾರೆ. ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ ಅವ್ರು ಇದ್ದಾರೆ, ಮೋದಿ ಇಷ್ಟಪಡೋರು ಇದ್ದಾರೆ, ಎಲ್ಲ ನಮ್ಮ ಕನ್ನಡ ಸ್ನೇಹಿತರು, ನಮ್ಮ ಬಂಧುಗಳಿದ್ದಾರೆ. ಸೊ ಈ ಶೋ ಬಂದು ಸೂಪರ್ ಆಗಿ ಹೋಗ್ತಾ ಇದೆ ಎಲ್ಲರ ಪ್ರೀತಿಯಿಂದ. ಬಿಗ್ ಬಾಸ್ ಪಾಲಿಟಿಕ್ಸ್.